ಮಾತಾಡಿದ್ದಾರೆ. ಅವ್ರು ಹೇಳಿರೋ ಮಾತುಗಳೆಲ್ಲವೂ ಸತ್ಯ ಇದೆ. ಆಮೇಲೆ ನಮ್ಮ ಸಮಾಜಕ್ಕೆ ಅವರು ತುಂಬ ಹತ್ರ ಇದ್ದಾರೆ. ಕೇವಲ ವಿಶ್ವಕರ್ಮರಿಗಲ್ಲ, ಎಲ್ಲ ಸಮಾಜದ ಕಾಯಕ ಸಮಾಜಗಳಿಗೂ ಹತ್ರ ಇದ್ದಾರೆ. ಎಲ್ಲರನ್ನೂ ಒಂದು ಕೂಡಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಮೂಲ ಮಂತ್ರ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಭಾಳ ಇವತ್ತು KP ನಂಜುಂಡಿಯವರು ಒಂದು ಸುಮಾರು 500 ಜನರ ವಧುವರರ ಒಂದು ಮದುವೆ ಇದನ್ನು ಮಾಡ್ತಾ ಇದ್ದಾರೆ, ಸಮಾರಂಭ. ಇದು ನಿಜವಾಗ್ಲೂ ಕೂಡ ಇದು ತುಂಬ ಅರ್ಥಗಂಭೀರವಾದಂಥ ಕಾರ್ಯಕ್ರಮ. ನಂಜುಂಡಿಯವರು ಯಾವಾಗ ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅವರು ಈ ಒಂದು ಸಮುದಾಯಕ್ಕಲ್ಲ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಹಿಂದೆ ಅವರು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಒಳ್ಳೆಯ ಕೆಲಸ ಮಾಡೋದ್ರ ಜೊತೆಗೆ ತುಂಬ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರು ಯಾವುದೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ ಮತ್ತು ಅದರಲ್ಲೊಂದು ಶಕ್ತಿನೂ ಇರುತ್ತೆ. ಸುಮ್ಮನೆ ಮಾಡೋಕ್ಕೋಗಲ್ಲ ಅವರು. ಸೊ ಅಂಥದ್ರಲ್ಲಿ ಒಂದು ಈಗೇನು ನಾವು ಇವತ್ತು ಮಾಡಿದ್ದಾರೆ, ಇವತ್ತು ಕಾರ್ಯಕ್ರಮ, ಅದನ್ನು ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು 2 ಲಕ್ಷ 3 ಲಕ್ಷ ಜನ ಸೇರಿಸೋದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಂಗೆ ಇರುತ್ತೆ. ಯಾಕೆಂದರೆ ಬರೀ ರಾಜಕೀಯ ಮಾಡೋದಲ್ಲ, ನಾವು ಸಮಾಜದ ಒಂದು ಯೋಜನೆಯೂ ಕೂಡ ಅವರ ಉನ್ನತಿನೂ ಕೂಡ ನಾವು ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಂಜುಂಡಿ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ತುಂಬ ಈ ಸಂದರ್ಭದಲ್ಲಿ ನಾನು ತುಂಬ ಪ್ರಶಂಸಿಸೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ವೇದಿಕೆ ಸಣ್ಣ ಬೇಡಿಕೆನೂ ಕೂಡ ಹೌದು, ಸಾಕಷ್ಟು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಅಂಥ ದೊಡ್ಡ ಬೇಡಿಕೆ ಎಲ್ಲ ಪಾಪ ಅವ್ರು ಇಟ್ಟಿರುವಂಥದ್ದು ಸಮಾಜಕ್ಕೆ ಬೇಕಾಗಿರುವಂಥದ್ದು. ಅದು ಅವ್ರಿಗೆ ಸ್ವಂತ ಬೇಡಿಕೆಗಳೇನಿಟ್ಟಿಲ್ಲ. ಆ ಕಾರಣಕ್ಕೆ ನಾವು ಇದನ್ನು ಸರ್ಕಾರದ ಗಮನಕ್ಕೆ ತಂದು, ಮತ್ತು ನಾಡಿದ್ದು ಡೆಪ್ಟಿ CM ಬೇರೆ ಬರ್ತಾ ಇದ್ದಾರೆ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ, ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಈ ಮನವಿನ ಅರ್ಪಿಸ್ತಾರೆ. ಅದರಲ್ಲಿ ನಾವು ಮತ್ತು ಅವರು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಯಾವುದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಟ್, ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಖಂಡಿತ ಮಾಡೋಣ. ಇದೇನಂತ ಅವರು ಕೊಟ್ಟಿರುವಂಥದ್ದು ಮಾಡೋವಂಥದ್ದೇ ಕೊಟ್ಟಿದ್ದಾರೆ, ಅದನ್ನು ಮಾಡೋಣ, ಅದೇನು ತೊಂದರೆ ಇಲ್ಲ. ಸೊ ಎಲ್ಲ ಈ ಕಾರ್ಯಕ್ರಮ ಪ್ರಾರ್ಥನೆ ಮಾಡ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಕೂಡಿರ್ತಕ್ಕಂಥ ನಮ್ಮ ಸಮಾಜದ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಶಿಷ್ಟ ನಿರ್ಗಮ ತರುವಂಥ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳ ಪಾದಾರಕ್ಕೆ ನಮಸ್ಕಾರ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಅತಿಥಿಗಳನ್ನು ನಾನು ಕರೆದಿಲ್ಲ. ಯಾಕಂತ ಹೇಳಿದ್ರೆ ಏನಾದರೂ ಅದು ಸಮಾಜಕ್ಕೆ ಅದರ ಪ್ರತಿಫಲ ಸಿಗಬೇಕಾಗ್ತದೆ. ಸಮಾಜದ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ನಾಯಕರುಗಳನ್ನು ಕರೆಸಬೇಕಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇರುವಂಥ ವ್ಯಕ್ತಿಗಳನ್ನು ಕರೆಸಬೇಕಾಗ್ತದೆ. ಹಾಗಾಗಿ ನಾನು ಭಾಳ ಯೋಚನೆ ಮಾಡಿ ಭಾಳ ಕಡಿಮೆ ಜನ ಇಬ್ಬರೇ ಅವ್ರನ್ನ ಕರ್ಸೋಣ, ಸಮಾಜದ ನೋವನ್ನು ಅವರಿಗೆ ಹೇಳೋಣ. ಒಂದು ಇಚ್ಛಾಶಕ್ತಿ ಇರೋಂಥ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಇನ್ನೊಂದು ಪತ್ರಿಕಾರಂಗದಲ್ಲಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಇಬ್ಬರನ್ನೇ ಕರೆದೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರರು, ಭಾಳ ವರ್ಷಗಳ ಸ್ನೇಹಿತರಿರ್ತಕ್ಕಂಥವ್ರು, ನಮ್ಮ ಸಮಾಜದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಸಂಘಟನೆ ಅಂದರೆ ಏನು, ಅದರ ತಳ ಹೇಗಿರುತ್ತೆ ಅನ್ನೋದನ್ನ ನೋಡಿದ ತಕ್ಷಣ ದುಡ್ಡು ಹಚ್ಚುವಂಥ ಒಂದು ಮಹಾ ಮೇಧಾವಿನೇ ಅಂತ ಹೇಳ್ಬೇಕು. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಸನ್ಮಾನ್ಯ DC ಚಂದ್ರಶೇಖರ್ ಅವರು, ಈಗ ಅವರು ಕಾರ್ಯಾಧ್ಯಕ್ಷರು KPCC ಮತ್ತು ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಚಂದ್ರಶೇಖರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಹಾಗೆ ಪತ್ರಿಕಾರಂಗದಲ್ಲಿ ಭಾಳಷ್ಟು ಅನುಭವವನ್ನು ಇರ್ತಕ್ಕಂಥ, ಭಾಳಷ್ಟು ಅನುಭವ. ಯಾವುದಾದ್ರೂ ಒಂದು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಇಶ್ಯೂಗಳ ಬಗ್ಗೆ ಮಾತಾಡಬೇಕು, ಅದರ ಬಗ್ಗೆ ಏನಾದರೂ ಸಮಾಜಕ್ಕೊಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ನಿಖರವಾಗಿ ಧೈರ್ಯವಾಗಿ ಏನು ಅದನ್ನೇ ಪತ್ರಿಕೆಯಲ್ಲಿ ಕೊಡುವಂಥ ಮಾಡುವಂಥ ಚಾತಿ ಇರ್ತಕ್ಕಂಥ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಚೆನ್ನೇಗೌಡರು ಕೂಡ ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಮಾಡ್ತೇನೆ. ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ, ಯುವಕರಿಗೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ, ಪತ್ರಿಕಾ ಮಿತ್ರರಿಗೆ ಜೊತೆಯಾಗಿ ಹೇಳಬೇಕಾದ್ರೆ, ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ.
ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಸುಮಾರು 3 ತಿಂಗಳಿಂದ ನಾನು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಒಂದು ಆಸೆಯನ್ನು ಹೊತ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ಯಾಕೆ ಸೌಂಡ್ ಆಗ್ತೀರ ಕಮ್ಮಿ ಮಾಡಿದ್ರೆ ಹಾಡು ಯಾಕೆ ಹೇಳ್ತೀರಾ? ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಸಮಾಜಕ್ಕೆ ಬೇಕಾಗಿರುವಂಥದ್ದನ್ನೇ ಮಾಡಬೇಕು. ನನಗೆ 1 ಲಕ್ಷ ಜನ 2 ಲಕ್ಷ ಜನ ಸೇರಿಸಿ ಸಮಾವೇಶಕ್ಕೆ ಮಾಡೋದೇನು ನನಗೆ ಕಷ್ಟ ಅಲ್ಲ. ಅದು ನನಗೆ 1 ತಿಂಗಳು ಸಮಯ ಕೊಟ್ಟರೆ 2 ಲಕ್ಷ ಜನ ಬರೀ ವಿಶ್ವಕರ್ಮನ್ನೇ ಸೇರಿಸಿ ರಾಜ್ಯಾದ್ಯಂತ ಹೋರಾಟ ಮಾಡಿಬಿಡ್ತೇನೆ ನಾನು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ನಾನು ತಿಳ್ಕೊಳ್ತಾ ಬರ್ತಾ ಇದ್ದೇನೆ. ಇವತ್ತು ನಾವು 5 ಕಸುಬುಗಳನ್ನು ಮಾಡ್ತೇವೆ: ಚಿನ್ನ, ಬೆಳ್ಳಿ, ಮರ, ಕಂಚು, ಶಿಲ್ಪ, ಕಬ್ಬಿಣ. ಈ 5 ಕೆಲಸ ಮಾಡುವಂಥವ್ರು ನಾವು ಹಿಂದುಳಿದ ವರ್ಗದಲ್ಲಿ 102 ಜಾತಿಗಳಲ್ಲಿ 41 ಪಂಗಡಗಳಾಗಿ ಅಲ್ಲಿ ಗುರುತಿಸ್ಕೊಂಡಿದ್ದೇವೆ. ನಮ್ಗೆ ಯಾವುದೇ ಸವಲತ್ತಿಲ್ಲ, ಅದು ಬೇರೆ ವಿಷಯ. ಆದರೆ ನಮ್ಮಲ್ಲಿರೋ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಚಿನ್ನ, ಬೆಳ್ಳಿ ಮನೆಯವರಿಗೆ ಕಬ್ಬಿಣ ಕೆಲಸದವ್ರು ಮಗಳು ಕೊಡೋದಿಲ್ಲ ಅಂತಾರೆ. ಕಮ್ಮಾರನಿಗೆ ಬಡಗಿ ಮಕ್ಕಳು ಕೊಡೋದಿಲ್ಲ ಅಂತಾರೆ. ಬಡಗಿಗೆ ಕಮ್ಮಾರನ ಹೆಣ್ಣುಮಕ್ಕಳು ಕೊಡೋದಿಲ್ಲ ಅಂತಾರೆ. ನಮ್ಮಲ್ಲೇ ಸಮಸ್ಯೆ ಇದು. ನಮ್ಮ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ನಮ್ಮನ್ನ ಪೀಡಿಸ್ತವೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಮಾತ್ರ ನಾವು ಒಂದಾಗ್ತೀವಿ, ಮನೆಯಲ್ಲಿ ನಾವು ಒಂದಾಗಲೇ ಇಲ್ಲ. ನಾವು ಹೊರಗಡೆ ನಾವೆಲ್ಲ ಒಂದೇ ಅಂತ ಕಿರ್ಚಾಡ್ತೀವಿ. ಮನೇಲಿ ಹೋದ ತಕ್ಷಣ ಏನಂತೀವಿ ಅಂದ್ರೆ, ಅವನು ಮಾಂಸಾಹಾರಿ ಅಂತಾನೆ, ಇವನು ಸಸ್ಯಾಹಾರಿ ಅಂತಾನೆ, ಅವನು ಕೆಳಮನೆ ಅಂತಾನೆ, ಇವನು ಮೇಲ್ಮನೆ ಅಂತಾನೆ. ಒಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳನ್ನು ಇಟ್ಕೊಂಡು ಸಮಾಜ ಸಂಬಂಧಗಳೇನಿಲ್ಲ ಚಿತ್ರ ಆಗ್ತಾ ಇದೆ. ಇದನ್ನು ನಾವು ಮೊದಲು ಉಳಿಸ್ಬೇಕಾಗಿದೆ. ನಾವು ನೋಡಿ, ನಾವೆಲ್ಲರೂ ಕೂಡ ಒಂದೇ. ನಾವು ಬ್ರಾಹ್ಮಣರಲ್ಲ, ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮರು. ನಾವು ಬ್ರಾಹ್ಮಣರಿಗೆ ಪೌರೋಹಿತ್ಯವನ್ನು ಮಾಡೋದು ಮಾತ್ರ ಗೊತ್ತಿದೆ, ಆದರೆ ವಿಶ್ವಕರ್ಮಿಗೆ ಪೌರೋಹಿತ್ಯದ ಮೇಲೆ ಶಿಲ್ಪಶಾಸ್ತ್ರವನ್ನು ಮಾಡುವಂತ ಶಕ್ತಿ ಇದೆ ನಮಗೆ. ಅದಕ್ಕಿಂತ ನಾವು ಕೇಳಿದ್ರು, ಬ್ರಾಹ್ಮಣರಿಗಿಂತ ಮೇಲೆ ನಾವು ಬ್ರಾಹ್ಮಣರು ಜಾತಿಗೆ ಅನ್ಕೋಬೇಡಿ ಅಂತೀನಿ ನಾನು. ವಿಶ್ವಕರ್ಮರು ಅನ್ನುವಂಥ ಈ ಒಳಪಂಗಡಗಳೇನಿದೆ, ಮೊದಲು ನಾವು ಒಂದಾಗಬೇಕಲ್ಲ. ಈ ಸಂಸಾರಗಳನ್ನು ಒಂದು ಮಾಡಬೇಕಲ್ಲ. ಗ್ರಾಮಾಂತರ ಪ್ರದೇಶದಿಂದ ಬಂದಿರ್ತಕ್ಕಂಥ ಕಬ್ಬಣ ಕೆಲಸದವರು, ಮರ ಕೆಲಸದವರು ಮಕ್ಕಳು ಕೆಲಸ ಇದ್ರೆ ಯಾವಾಗ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ? ಸಿಟಿನಲ್ಲಿ ಅವ್ರನ್ನ ಯಾರು ಗುರುತಿಸ್ತಾರೆ? ಬಡವರಿಗೆ ಅವ್ರಿಗೆ ಹೆಣ್ಣುಗಳು ಸಿಗುತ್ತೆ. ಇದೆಲ್ಲವೂ ಕೂಡ ಕೈ ಮೀರಿದ ಏನಾಗುತ್ತೆ, ಒಂದು ಹೆಣ್ಣಿಗೆ ಒಂದು 35-40 ವರ್ಷ ಆಗುತ್ತೆ, ದಾರಿ ತಪ್ಪು ಹೋಗ್ತಾರೆ. ಅವಳು ರಕ್ಷಣೆ ಇಲ್ಲದಂತ ಬದುಕನ್ನು ಕಾಣ್ತಾಳೆ ನಮ್ಮ ಸಮಾಜದಲ್ಲಿ. ದೇವರುಗಳನ್ನ ಮಾಡಿಕೊಡುವಂತ ಈ ಸಮಾಜ ಕಾರ್ಯ ಕೆಲಸ ಮಾಡುವಷ್ಟು ಮಟ್ಟಿಗೆ ಬಂದಿದೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೋಬೇಕು, ಮೀಸಲಾತಿ ಪಡಿಬೇಕು, ನಮ್ಮ ಮಕ್ಕಳನ್ನು ಓದಿಸ್ಬೇಕು, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಇನ್ನೂ ಈ ಸಮಾಜ ಮೂಢನಂಬಿಕೆಗಳೆಲ್ಲ ಬದುಕ್ತಾ ಇದ್ದೀವಿ ನಾವು. ಈ ಮೂಢನಂಬಿಕೆಗಳನ್ನು ಒಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಈ 5 ಕಸುಬುಗಳನ್ನು ಮಾಡೋ ನಾವೆಲ್ಲ ಒಂದಾಗಬೇಕು. ಸಂಬಂಧಗಳಲ್ಲಿ ಒಂದಾಗಬೇಕು. ನೀವು ಯಾವುದೇ ಆಹಾರ, ಯಾವುದೇ ನೋಟ, ಅದು ನಿಮ್ಮ ಸ್ವಂತ. ಅದು ಜಾತಿಗೊಂದು ವ್ಯಾಪ್ತಿ ಇದೆ, ಜೀವನಕ್ಕೆ ವ್ಯಾಪ್ತಿ ಇಲ್ಲ. ಬದುಕೆ ಎಲ್ಲದಕ್ಕಿಂತ ದೊಡ್ಡದು. ಬದುಕಬೇಕು ಅಂತ ಹೇಳಿದ್ರೆ ಯಾವ ಕೆಲಸ ಬೇಕಾದ್ರೂ ನಾವು ಮಾಡ್ತೀವಲ್ವಾ. ಈ ಒಂದು ಹೋಟೆಲ್ ಹೋಗ್ಬಿಟ್ಟು ಅಲ್ಲಿ ಅಡಿಗೆ ಮಾಡೋನು ಯಾವ ಜಾತಿ ಅಂತ ಕೇಳ್ಬಿಟ್ಟು ನೀವೇನಾದ್ರೂ ಊಟ ಮಾಡಿದ್ರೆ ಸಾಧ್ಯನಾ? ಆಗಿರುವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಮ್ಮ ಸಮಾಜದವನ್ನೇ ತಗೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಈ ಸಮಾಜದ ಅಭಿವೃದ್ಧಿ ಹೆಂಗಾಗುತ್ತದು? ನೀವು ಸೊಸೆಯನ್ನು ತಂದುಕೊಡುವಾಗ ಸೊಸೆಯನ್ನ ಮಗಳಾಗಿ ನೀವು ನೋಡ್ಕೊಳ್ಳಿ. ಮಗಳು ನಿಮ್ಮ ಬದುಕನ್ನು ಅಂಗ ಹಾಕ್ತಾಳೆ. ಸೊಸೆನ ಮಗಳಾಗಿ ನೋಡಿ, ನಿಮ್ಮ ಮನೆಗೆ ಅವಳು ಮಗಳಾಗೆ ಇರ್ತಾಳೆ. ಅಳಿಯನ್ನ ಮಗನಾಗಿ ನೋಡಿ, ಅವನು ನಿಮ್ಮ ಮನೆಗೆ ಮಗನಾಗೆ ಇರ್ತಾನೆ. ಇದು ಯಾವುದೋ ಒಂದು ಆಚಾರ ವಿಚಾರ ಕಟ್ಕೊಂಡು ನಮ್ಮನ್ನು ನಾವೇ 100 ಮೈಲಿಗಟ್ಟಲೆ ದೂರ ಹೋಗ್ಬಿಟ್ರೆ ನಾವೆಲ್ಲ ಇರ್ತೀವಿ. ಅದಕ್ಕೋಸ್ಕರನೇ ಇನ್ನು ಮುಂದೆ ವರ್ಷಕ್ಕೆ 2 ಬಾರಿ ಈ ತರ ವಧುವರನ ಸಮಾವೇಶವನ್ನ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇನೆ. ನಾನು ಯಾರು